ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಅಥರ್ವ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತು TT ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ತಯಾರು ಮಾಡ್ತಿದ್ದೀರಿ ಅವರಿಗೆ ಅತ್ಯಂತ ಉಪಯುಕ್ತವಾಗಿರತಕ್ಕಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಪ್ರಶ್ನೆ ಈ ರೀತಿಯಾಗಿದೆ. ಭಾರತ ನಕ್ಷೆಯನ್ನು ಕೊಟ್ಟು ಭಾರತದ ನಕ್ಷೆಯಲ್ಲಿ ಕೊಟ್ಟಿರುವ ಸ್ಥಳಗಳನ್ನು ಸರಿಯಾಗಿ ಹೊಂದಿಸುವುದರ ಆಯ್ಕೆಯನ್ನು ಗುರುತಿಸ್ತಕ್ಕಂಥದ್ದು. ಭಾರತದ ನಕ್ಷೆಯಲ್ಲಿ A, B, C, D ಅಂಥೇಳಿ ಆಪ್ಷನನ್ನು ನೀಡಲಾಗಿದೆ. ಭಾರತದ ನಕ್ಷೆಯಲ್ಲಿ A, B, C, D ಈ ಪ್ರಶ್ನೆಗಳಿಗೆ ಗುರುತಿಸಿರ್ತಕ್ಕಂತಹ ಈ ಸ್ಥಳಗಳು ಸರಿಯಾಗಿ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಕೆಳಗಡೆ ಆಪ್ಷನನ್ನು ಗುರುತಿಸಬೇಕು. ಎ ಇದ್ದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಭೂಭಾಗದಲ್ಲಿ ಇರುವುದು. ಅದು ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟದ ಅಂಥೇಳಿ ನಾವು ನೋಡೋದಾದರೆ, ನಮ್ಮ ಕರ್ನಾಟಕದಲ್ಲಿ ಇವತ್ತು ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವುದಾದ್ರು ಗಣಿ ಇದ್ದರೆ ಅದು ಹಟ್ಟಿ ಚಿನ್ನದ ಗಣಿ ಅಂಥೇಳಿ. ಇಲ್ಲಿ 2 A ಹಟ್ಟಿ ಚಿನ್ನದ ಗಣಿಯನ್ನು ಕಾಣ್ತೀವಿ ನಾವು. ಅಂದರೆ ಆಪ್ಷನ್ A ಮತ್ತು ಆಪ್ಷನ್ B ಅಥವಾ 1 ಮತ್ತು 2 ತಪ್ಪಂಥೇಳಿ ಗುರುತಿಸ್ತೀವಿ. ಎರಡನೇದು ಬಿ ಭೂಭಾಗ. ಭಾರತದ ನಕ್ಷೆಯಲ್ಲಿ ಕಂಡುಬರ್ತಕ್ಕಂತಹ ಈ B ಭೂಭಾಗ ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟದ ಅನ್ನಂಥೇಳಿ ನೋಡೋದಾದರೆ, ಭಾರತದಲ್ಲಿದ್ದಿರ್ತಕ್ಕಂಥ B ಭೂಭಾಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಅದು ಗುಜರಾತ್ನ ಭಾಗದಲ್ಲಿ ಕಂಡುಬರೋದರಿಂದ ಗುಜರಾತ್ನ ಈ ಕಾಂಡ್ಲಾ ಅಂಥೇಳಿ ಗುರುತಿಸ್ತೀವಿ. ಗುಜರಾತ್ನ ಕಾಂಡ್ಲಾ ಭೂಭಾಗ. ಅನಂತರ C, ಭಾರತದ ನಕ್ಷೆಯಲ್ಲಿ ಕಂಡುಬರ್ತಕ್ಕಂತಹ ಸಿಯು ಯಾವುದಕ್ಕೆ ಸಂಬಂಧಪಟ್ಟದ ಅಂತಂದರೆ C, ಜಮ್ಷೆಡ್ಪುರ್ ಅಂಥೇಳಿ. ಜಮ್ಷೆಡ್ಪುರ್ ಅಂತೇಳಿ ನಾವು ಗುರುತಿಸ್ತೀವಿ. ಈ ಜಮ್ಷೆಡ್ಪುರ್ ಜಾರ್ಖಂಡ್ ರಾಜ್ಯದಲ್ಲಿ ಬರ್ತದೆ. ಕೊನೆಯದಾಗಿದ್ದಿರ್ತಕ್ಕಂಥದ್ದು D ಭೂಭಾಗ ಅಥವಾ ಭಾರತ ನಕ್ಷೆಯಲ್ಲಿ ಗುರುತಿಸಿರ್ತಕ್ಕಂತಹ D, ಅದು ನರೋರಾ ಅಂತಕ್ಕಂಥದ್ದನ್ನು ಗುರುತಿಸ್ತೇವೆ. ನರೋರಾ ಅಂಥೇಳಿ ಅಂದರೆ ಉತ್ತರ ಪ್ರದೇಶದಲ್ಲಿ ಕಂಡುಬರತಕ್ಕಂತಹ ಭೂಭಾಗ. ಭಾರತದಲ್ಲಿ ಸ್ಥಾಪನೆಯಾಗಿದ್ದಿರ್ತಕ್ಕಂತಹ ಪ್ರಥಮ ಅಣುವಿದ್ಯುತ್ ಸ್ಥಾವರ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಅಂದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಗುರುತಿಸೋದಾದರೆ, ಸರಿಯಾದ ಉತ್ತರ ಈ ರೀತಿಯಾಗಿದೆ. ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಸರಿಯಾದ ಉತ್ತರ ಈ ರೀತಿಯಾಗಿದೆ. 4ನೇ ಆಪ್ಷನ್ ಅದಕ್ಕೂ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂಥೇಳಿ ನಾವು ನೋಡ್ತೀವಿ. A ಮತ್ತು B ಯಲ್ಲಿ ನೀಡಿರ್ತಕ್ಕಂತಹ ವಾಕ್ಯಗಳು, ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಸರಿಯೋ ತಪ್ಪು ಅಂಥೇಳಿ ನಾವು ಗುರುತಿಸಬೇಕು. ಅದು ಸರಿಯಾಗಿದ್ದಿರ್ತಕ್ಕಂತಹ ವಾಕ್ಯ. ಯಾಕೆ ಅಂಥೇಳಿ ಪ್ರಶ್ನೆಯನ್ನು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಹೋದಾಗ, ನಮ್ಮ ಕರ್ನಾಟಕ IT ಮತ್ತು ಕೈಗಾರಿಕಾ ಪ್ರದೇಶವಾಗಿರುವುದರಿಂದ ಉದ್ಯೋಗದ ಆಕಾಂಕ್ಷಿಗಳನ್ನು ಇದು ಹೆಚ್ಚಾಗಿ ತನ್ನತ್ತ ಆಕರ್ಷಣೆ ಮಾಡ್ತದೆ. ಮತ್ತು IT ಮತ್ತು ಕೈಗಾರಿಕಾ ಪ್ರದೇಶ ಇರೋದರಿಂದ ಹೆಚ್ಚು ಉದ್ಯೋಗ ಅವಕಾಶವನ್ನು ನೀಡ್ತದೆ. ಹೀಗಾಗಿ ಭಾರತದಲ್ಲಿ ಈ ಬೆಂಗಳೂರು ದೇಶದ ವಿವಿಧೆಡೆಗಳಿಂದ ಬರ್ತಕ್ಕಂತಹ ಜನರನ್ನು ತನ್ನತ್ತ ಆಕರ್ಷಣೆ ಮಾಡ್ತದೆ. ವಲಸೆ ಆಕರ್ಷಣೆ ಅಂಥೇಳಿ ನಾವು ಅದನ್ನು ಕರಿತೀವಿ. ಎರಡನೇದು ಪ್ರಮುಖವಾಗಿದ್ದಿರ್ತಕ್ಕಂಥದ್ದು, ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚು ಅನ್ನೋದು ತಪ್ಪು. ಯಾಕೆ ಅಂತಂದರೆ, ಈ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಸೀಮಿತವಾಗಿದ್ದಿರ್ತಕ್ಕಂತಹ ಕೈಗಾರಿಕೆಗಳು ಮತ್ತು ಕಡಿಮೆ ಉದ್ಯೋಗಗಳನ್ನು ಹೊಂದಿರತಕ್ಕಂತಹ ನಾವು ರಾಜ್ಯಗಳನ್ನು ಕಾಣ್ತೀವಿ. ಹೀಗಾಗಿ ಆ ಭೂಭಾಗದಿಂದ ಭಾರತದ ಇತರೆ ಭೂಭಾಗಗಳಿಗೆ ಉದ್ಯೋಗಕ್ಕಾಗಿ ವಲಸೆ ಹೋಗುವುದನ್ನು ನಾವು ನೋಡ್ತೀವಿ. ಈ ಉದ್ಯೋಗಕ್ಕೆ ವಲಸೆ ಹೋಗುವುದರಿಂದಾಗಿ ಭಾರತ ಈಶಾನ್ಯ ರಾಜ್ಯಗಳ ಉದ್ಯೋಗಾವಕಾಶಗಳು ಹೆಚ್ಚು ಅನ್ನೋದು ಅದು
ತಪ್ಪಾಗಿದ್ದಿರ್ತಕ್ಕಂಥದ್ದು. ಹಾಗಾದರೆ ಈಗ ನಾವು ಇದರಲ್ಲಿ ಸರಿಯಾಗಿದ್ದನ್ನು ಯಾವುದು ಗುರುಸ್ತೀವಿ ಅಂತಂದರೆ ಎ ಸರಿಯಾಗಿದ್ದಿರ್ತಕ್ಕಂಥದ್ದು, ಬಿ ತಪ್ಪು ಅನ್ನೋದನ್ನು, ಎ ಸರಿಯಾಗಿದ್ದಿರ್ತಕ್ಕಂಥದ್ದು, ಬಿ ತಪ್ಪು ಅಂಥೇಳಿ ಅದರ ಎರಡನೇ ಆಪ್ಷನ್ನಲ್ಲಿ ನಾವು ಕಾಣ್ತೀವಿ. ಎ ಸರಿ ಆದರೆ ಬಿ ತಪ್ಪು. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ರದ್ದು ಮಾಡಿತು ಅಂಥೇಳಿ ನೋಡ್ತೀವಿ. ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಅಸ್ಪೃಶ್ಯತೆಯನ್ನು ರದ್ದು ಮಾಡಿತು ಅಂಥೇಳಿ ನಾವು ನೋಡಿದಾಗ ಅದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಭಾರತದ ಸಂವಿಧಾನವು ಅನುಚ್ಛೇದ 17, ಸಂವಿಧಾನದ ವಿಧಿ 17 ನಮ್ಮ ಭಾರತದಲ್ಲಿದ್ದಿರ್ತಕ್ಕಂಥ ಅಸ್ಪೃಶ್ಯತೆ ಆಚರಣೆಯನ್ನು ಇದು ರದ್ದು ಮಾಡ್ತದೆ ಅಂಥೇಳಿ ನೋಡ್ತೀವಿ. ಸಂವಿಧಾನದ ಅನುಚ್ಛೇದ 15 ನೀಡಲಾಗಿದೆ. ಸಂವಿಧಾನದ 15 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ನಮ್ಗೆ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ 15ನೇ ವಿಧಿ ರಾಜ್ಯ ಯಾವುದೇ ನಾಗರಿಕರ ವಿರುದ್ಧ ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಅಥವಾ ಅವುಗಳ ಯಾವುದಾದ್ರೂ ಒಂದು ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಅಂತೇಳಿ ತಿಳಿಸ್ತಕ್ಕಂಥದ್ದು ಅಂತಂದರೆ ಸಂವಿಧಾನದ 15ನೇ ವಿಧಿ. ಇನ್ನು ಸಂವಿಧಾನದ 21ನೇ ವಿಧಿಯನ್ನು ಕೊಟ್ಟಿದ್ದಾರೆ. 21ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟದ ಅಂತಂದರೆ ಈ ಕಾನೂನನ್ನು ಹೊರತುಪಡಿಸಿ ವ್ಯಕ್ತಿಯ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಾರದು ಅಂತೇಳಿ. ಅಂದರೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಬಂದಿರತಕ್ಕಂತಹ ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ತಿಳಿಸ್ತಕ್ಕಂತಹ ವಿಧಿ 21ನೇ ವಿಧಿ. ಇನ್ನು 4ನೇ ಆಪ್ಷನನ್ನು ಕೊಟ್ಟಿರ್ತಕ್ಕಂಥದ್ದು 38ನೇ ವಿಧಿ ಅಥವಾ 38ನೇ ಅನುಚ್ಛೇದ ಅಂತೇಳಿ. ನಾವು ಆಪ್ಷನ್ ಸಂವಿಧಾನದ 15, 17 ಮತ್ತು 21 ಇವೆಲ್ಲ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ನಾವು ನೋಡೋದಾದರೆ ಈ ಸಂವಿಧಾನದ 38ನೇ ವಿಧಿ ಇದು ಈ ಜನರ ಕಲ್ಯಾಣವನ್ನು ಉತ್ತೇಜಿಸ್ತಕ್ಕಂತಹ ರಾಜ್ಯ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸ್ತಕ್ಕಂತಹದ್ದನ್ನು ಅನುಚ್ಛೇದ 38ನೇ ವಿಧಿ ಸೂಚಿಸ್ತದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ರಾಜ್ಯಶಾಸ್ತ್ರದ ಪಿತಾಮಹ ಅಂಥೇಳಿ ನಾವು ಯಾರು ಅಂಥೇಳಿ ಗುರುತಿಸ್ತೀವಿ? ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗೆ ಭಾರತದ ಕೆಲವು ಬುಡಕಟ್ಟು ಜನಾಂಗದ ಗುಂಪನ್ನು ನೀಡಿದೆ. ಈ 4 ಆಯ್ಕೆಗಳಲ್ಲಿ ದಕ್ಷಿಣ ಭಾರತ ಬುಡಕಟ್ಟಿನ ಗುಂಪನ್ನು ಗುರುತಿಸಿ ಅಂಥೇಳಿ ನಾವು ನೋಡ್ತೀವಿ. ನಮ್ಮ ದಕ್ಷಿಣ ಅಂದರೆ ಏನು ನರ್ಮದಾ ನದಿಯ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಭೂಭಾಗಗಳಲ್ಲಿ ಬುಡಕಟ್ಟು ಜನಾಂಗಗಳು ಯಾವ ಕಂಡು ಬರ್ತಾವೆ ಅಂಥೇಳಿ ಗುರುತಿಸ್ರಿ ಅಂತಕ್ಕಂತಹ ಪ್ರಶ್ನೆ ಇದಾಗಿದ್ದಿರ್ತದೆ. ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಯಾವುದು ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ 3ರಲ್ಲಿದ್ದಿರ್ತಕ್ಕಂಥದ್ದು BCDH ಅಂಥೇಳಿ ನಾವು ನೋಡ್ತೀವಿ. ಅಂದರೆ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಬುಡಕಟ್ಟುಗಳನ್ನು ನಾವು ನೋಡೋದಾದರೆ ಸೋಲಿಗ ಕಂಡು ಬರ್ತದೆ, ಕೋಟಾ ಕಂಡು ಬರ್ತದೆ, ಸಿದ್ದಿ ಅಂತಕ್ಕಂಥ ಕಂಡು ಬರ್ತದೆ, ತೊಡವ ಅಂತಕ್ಕಂಥದ್ದು ಕಂಡು ಬರ್ತದೆ ಅಂತೇಳಿ ನೋಡ್ತೀವಿ. ಇಷ್ಟು ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಆ ಲಕ್ಷಣವನ್ನು ಹೊಂದಿರತಕ್ಕಂಥ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದು ಅಂತೇಳಿ. ಅಂದರೆ ಜಗತ್ತಿನ ಯಾವ ರಾಷ್ಟ್ರಗಳು ಖಾಸಗಿ ಒಡೆತನಕ್ಕೆ ಒತ್ತನ್ನು ಕೊಡದೇ ಇದ್ದಿರತಕ್ಕಂಥದ್ದು ಅಂಥೇಳಿ ನಾವು ನೋಡೋದಾದರೆ ಅದು ಕಮ್ಯುನಿಸ್ಟ್ ರಾಷ್ಟ್ರ ಅಂಥೇಳಿ ನೋಡ್ತೀವಿ. ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಖಾಸಗಿ ಒಡೆತನಕ್ಕೆ ಒತ್ತನ್ನು ನೀಡದೆ ಅದು ಸಾಮುದಾಯಿಕ ಅಥವಾ ಸರ್ಕಾರದ ಒಡೆತನಕ್ಕೆ ಇದ್ದಿರತಕ್ಕಂತಹ ಒತ್ತನ್ನು ನೀಡ್ತದೆ. ಈ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಉತ್ಪಾದನಾ ಸಂಪನ್ಮೂಲಗಳು ಖಾಸಗಿ ಒಡೆತನದಲ್ಲಿ ಇರುವುದಿಲ್ಲ. ಬದಲಿಗೆ ಹೆಂಗಾತಂದರೆ ಸಮುದಾಯ ಅಥವಾ ಸರ್ಕಾರದ ಒಡೆತನದಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾದ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಅಧಿಕಾರಿಗಳು ಮತ್ತು ಅವರು ಕಾರ್ಯನಿರ್ವಹಿಸುವ ಸ್ಥಳೀಯ ಸರ್ಕಾರಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತೇಳಿ. ಅಂದರೆ ಎ ಭಾಗದಲ್ಲಿ ಕಮಿಷನರ, ಚೀಫ್ ಆಫೀಸರ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ ಅಂಥೇಳಿ 4 ಆಪ್ಷನನ್ನು ನೀಡಿದ್ದಾನೆ. ಬಿದಲ್ಲಿ ಜಿಲ್ಲಾ ಪಂಚಾಯತ್, ನಗರ ಪಾಲಿಕೆಗಳು, ಗ್ರಾಮ ಪಂಚಾಯತಿ, ಪಟ್ಟಣ ಪೌರಸಭೆಗಳು, ತಾಲೂಕು ಪಂಚಾಯತಿಗಳು ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ಕಮಿಷನರ್ ಆಳ್ವಿಕೆ ಇರುವುದು ಎಲ್ಲಿ ಅಂತಂದರೆ ಕಮಿಷನರ್ಗಳ ಆಳ್ವಿಕೆ ನಾವು ನಗರ ಪಾಲಿಕೆಗಳಲ್ಲಿ ಕಾಣ್ತೀವಿ. ಕಮಿಷನರ್ಗಳ ಆಳ್ವಿಕೆಯನ್ನು ನಗರ ಪಾಲಿಕೆಗಳಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಚೀಫ್ ಆಫೀಸರ್ಗಳನ್ನು ನಾವು ಪಟ್ಟಣದ ಪೌರಸಭೆಗಳಲ್ಲಿ ನೋಡ್ತೀವಿ. ಚೀಫ್ ಆಫೀಸರ್ ಪಟ್ಟಣ ಪೌರಸಭೆಗಳು. ಅನಂತರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರನ್ನು ನಾವು ಜಿಲ್ಲಾ ಪಂಚಾಯಿತಿಗಳಲ್ಲಿ ನೋಡ್ತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳನ್ನು. ಇನ್ನು ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಇರುವುದು ಎಲ್ಲ ತಾಲೂಕು ಪಂಚಾಯಿತಿಗಳಲ್ಲಿ ಇದ್ದಿರ್ತಾರೆ. ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ
ಉತ್ತರ ಆಪ್ಷನ್ 2 ನಾವು ಗುರುತಿಸ್ತೀವಿ. ಮುಂದಿನ ಪ್ರಶ್ನೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಯಾವುದು ಅಂಥೇಳಿ ನಾವು ನೋಡೋದಾದರೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಬುನಾದಿ ಆಪ್ಷನ್ 3ರಲ್ಲಿ ನಾವು ನೋಡ್ತೀವಿ. ನಿರ್ದೇಶಕ ತತ್ವಗಳು ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಅಂಥೇಳಿ ನಾವು ಗುರುತಿಸ್ತೀವಿ. ನಿರ್ದೇಶಕ ತತ್ವಗಳು ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಅಂಥೇಳಿ ನಾವು ಗುರುತಿಸ್ತೀವಿ. ಇನ್ನು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ ನೋಡ್ತೀವಿ. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ ನೋಡ್ತೀವಿ. ಮೂಲಭೂತ ಕರ್ತವ್ಯಗಳನ್ನು ನಾವು 4A ಭಾಗ 51ನೇ ಎ ವಿಧಿಯಿಂದ ನಾವು ನೋಡ್ತೀವಿ. ಅದರ ಮುಂದುವರಿದ ಭಾಗವನ್ನು ನಾವು ನಿರ್ದೇಶಕ ತತ್ವಗಳು, ಪೌರ ನಿರ್ಧಾರಿತ ತತ್ವಗಳು ಅಂಥೇಳಿ 4ನೇ ಭಾಗದಲ್ಲೇ ಇವುಗಳನ್ನು ನಾವು ನೋಡ್ತೀವಿ. 4ನೇ ಭಾಗದಲ್ಲಿ ಎರಡುಗಳನ್ನು ಕಾಣ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ? ಕೆಳಗೆ ನೀಡಿರ್ತಕ್ಕಂತಹ ವಾಕ್ಯಗಳು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಸರಿಯಲ್ಲ ಅಂಥೇಳಿ ನೋಡೋದಾದರೆ, ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ನಲ್ಲಿ ಮಂಡಿಸುವುದು ಅನ್ನುವುದು ಏನಪ್ಪ ಅಂತಂದರೆ ಇದು ಸರಿಯಾದ ಉತ್ತರ ಅಲ್ಲ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ತಲ್ಲಿ ಮಂಡಿಸುವುದು ಅನ್ನೋದು ತಪ್ಪು. ಯಾಕೆ ಅಂತಂದರೆ ನಾವು ಕೇಂದ್ರ ಸರ್ಕಾರವನ್ನೇ ಅದರಂತೆಯೇ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವುದರಿಂದಾಗಿ ರಾಜ್ಯ ಪರಿಷತ್ತಿನಲ್ಲಿ ನಾವು ಹಣಕಾಸಿನ ಮಸೂದೆಯನ್ನು ಮೊದಲು ಮಂಡಿಸುವುದಿಲ್ಲ. ನಾವು ವಿಧಾನ ಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮೊದಲು ಮಂಡಿಸ್ತೀವಿ. ಹೀಗಾಗಿ ಎ ಆಪ್ಷನ್ ತಪ್ಪಾಗಿರೋದನ್ನು ಗುರುತಿಸ್ತೀವಿ. ಇಲ್ಲಿ ಸರಿಯಾದದ್ದು ಯಾವುದು ಅಂತಂದರೆ ಎ ಆಪ್ಷನ್ ಇದು ಈ ಪ್ರಶ್ನೆಗೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ನ್ಯಾಯಾಲಯಗಳನ್ನು ಕಾರ್ಯವ್ಯಾಪ್ತಿಯ ಆಧಾರದ ಮೇಲೆ ಅವರೋಹಣ ರೀತಿಯಲ್ಲಿ ಜೋಡಿಸಿರುವ ಗುಂಪುಗಳನ್ನು ಗುರುತಿಸಿರಿ ಅಂತೆ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಭಾರತದಲ್ಲಿ ಕಂಡುಬರ್ತಕ್ಕಂಥ ನ್ಯಾಯಾಲಯಗಳನ್ನು ಅವುಗಳನ್ನು ಅವರೋಹಣದ ರೀತಿಯಲ್ಲಿ ಜೋಡಿಸಿರುವ ಗುಂಪನ್ನು ಗುರುತಿಸ್ತಕ್ಕಂತಹ ಕೆಲಸ ಮಾಡೋದು. ಇಲ್ಲಿ ಮೊದಲನೇದಾಗಿ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆ ಅಂಥೇಳಿ ನಾವು ನೋಡ್ತೀವಿ. ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆ ಅಂತೇಳಿ ಅಂತಂದರೆ ಅತಿ ಮೇಲೆ ಇದ್ದಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ನೋಡಿದಾಗ ಮೊದಲಿಗೆ ನಾವು ಸಿಯನ್ನು ಕಾಣ್ತೀವಿ. ಸಿ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಮೊದಲನೇ ಸ್ಥಾನವನ್ನು ನೀಡ್ತೀವಿ. ಅದೇ ರೀತಿಯಾಗಿ ರಾಜ್ಯ ಉಚ್ಚ ನ್ಯಾಯಾಲಯ 2ನೇ ಸ್ಥಾನವನ್ನು ಅಂದರೆ ಬಿ 2ನೇ ಸ್ಥಾನವನ್ನು ನಾವು ನೋಡ್ತೀವಿ. ಎ ಮತ್ತು ಬಿ ಆಪ್ಷನ್ ಇದ್ದಿರ್ತಕ್ಕಂಥದ್ದು ಮೊದಲನೇ ಆಪ್ಷನಲ್ಲಿ. ಅನಂತರ ಸಿ ಇದ್ದಿರ್ತಕ್ಕಂಥದ್ದು ಎ ಮತ್ತು ಸಿ ಮತ್ತು ಬಿ ಮೊದಲನೇ ಆಪ್ಷನ್ ಇದ್ದಿರ್ತಕ್ಕಂಥದ್ದು ಎಲ್ಲಿ ಇತ್ತಂದರೆ 4ನೇ ಆಪ್ಷನ್ನಲ್ಲಿ ಇದ್ದಿರ್ತಕ್ಕಂಥದ್ದು. ಅನಂತರ ಡಿ ಇದ್ದದ್ದು ಸೆಷನ್ಸ್ ನ್ಯಾಯಾಲಯ, ಕೊನೆಯದಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಸೆಷನ್ಸ್ ನ್ಯಾಯಾಲಯಗಳು ಪ್ರತಿ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ನ್ಯಾಯಾಲಯಗಳು. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಕೆಳಹಂತದ ನ್ಯಾಯಾಲಯ ಅಂಥೇಳಿ ನಾವು ನೋಡ್ತೀವಿ. ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ 4ನೇ ಆಪ್ಷನನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಭಾರತವು ಅಂದರೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೂಚಿಸಿದ ಹಾಗೆ ಅವುಗಳನ್ನು ಕಾಲಾನುಕ್ರಮಗತದಲ್ಲಿ ಗುರುತಿಸಿರಿ ಅಂತೇಳಿ ಕೊಟ್ಟಿರತಕ್ಕಂಥ ಭಾರತವನ್ನು ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂಥೇಳಿ ಏನು ವಿವರಿಸ್ತೀವಲ್ಲ ಆ ರೀತಿಯಾಗಿ ಇದನ್ನು ಗುರುತಿಸ್ತಕ್ಕಂಥದ್ದು. ರಾಷ್ಟ್ರ ಎಂದು ಸಂವಿಧಾನ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ಸರಿಯಾದ ಸರಣಿಯನ್ನು ಗುರುತಿಸುವುದು ಅಂತಂದರೆ ಮೊದಲಿಗೆ ನಾವು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಾರ್ವಭೌಮ, ಅನಂತರ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದರೆ ಸಿ ಮೊದಲಿಗೆ ಕೊಡ್ತೀವಿ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಅನಂತರ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂಥೇಳಿ ನಾವು ನೋಡ್ತೀವಿ. ಅಂದರೆ CABD ಆಪ್ಷನ್ನ ನಾವು 1ರಲ್ಲಿ ಕಾಣ್ತೀವಿ. CABD ಅಂತೇಳಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ. ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿರತಕ್ಕಂತಹ ವರ್ಷ ಅದು ಆಪ್ಷನ್ 2ರಲ್ಲಿ ಇದ್ದಿರ್ತಕ್ಕಂಥದ್ದು 2005ರಲ್ಲಿ.
ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂಥೇಳಿ ಜಾರಿಗೆ ಬಂದಿರತಕ್ಕಂಥದ್ದು 2005ರಲ್ಲಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಸಮಾಜ ವಿಜ್ಞಾನದ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು. ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು ಅಂಥೇಳಿ ಕೆಳಗೆ ನೀಡಿರ್ತಕ್ಕಂತಹ ಯಾವ ಇದರಿಂದ ಪಡೆಯಬಹುದು ಅಂತಂದರೆ ಅದು ಕೊಠಾರಿ ಆಯೋಗದಿಂದ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದಂಥ ಮುಖ್ಯ ಅಂಶಗಳನ್ನು ನಾವು ಕೊಠಾರಿ ಆಯೋಗದ ವರದಿಯಿಂದ ಪಡೆಯಬಹುದು ಅಂಥೇಳಿ ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾದ ಪ್ರಶ್ನೆ: ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಏನು ಅಂದಂಗೆ. ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಈ ಉದ್ದೇಶಾಧಾರಿತ ಕಾರ್ಯ ಅಂಥೇಳಿ ನಾವು ನೋಡ್ತೀವಿ. ಉದ್ದೇಶಾಧಾರಿತ ಕಾರ್ಯವನ್ನು ನಾವು ಈಡೇರಿಸಲಿಕ್ಕೆ ಶೈಕ್ಷಣಿಕ ಚಟುವಟಿಕೆಯನ್ನು ಮಾಡಿಸ್ತೀವಿ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ: ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ. ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಏನಾತಂದರೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ಈ ಜವಾಬ್ದಾರಿಯುತವಾದ ಪೌರತ್ವದ ಬೆಳವಣಿಗೆಯನ್ನು ಬೆಳೆಸ್ತಕ್ಕಂಥದ್ದು. ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆಯನ್ನು ಮೂಡಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳಲ್ಲಿ ಈ ಜವಾಬ್ದಾರಿಯುತ ಪೌರತ್ವ ಗುಣಗಳನ್ನು ಬೆಳೆಸುವುದರೊಂದಿಗೆ ನಾವು ನಾಗರಿಕ ಕರ್ತವ್ಯಗಳನ್ನು, ಹಕ್ಕುಗಳನ್ನು, ಸಮಾಜದ ಬಗ್ಗೆ ತಿಳುವಳಿಕೆಯನ್ನು ನೀಡತಕ್ಕಂಥ ಕೆಲಸ ಮಾಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ: ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಏನಾತಂದರೆ ಅದರಿಂದ ನಮ್ಮ ದೇಶದಲ್ಲಿದ್ದಿರ್ತಕ್ಕಂತಹ ಜನರಲ್ಲಿ ಈ ಸಂಸ್ಕೃತಿಯ ವರ್ಗಾವಣೆ ಮಾಡತಕ್ಕಂಥ ಕೆಲಸ ಆಗ್ತದೆ. ಇದರಿಂದ ಸಂಸ್ಕೃತಿಯ ವರ್ಗಾವಣೆ ಆಗ್ತದೆ ಅಂತೆ. ಮುಂದಿನ ಪ್ರಶ್ನೆ: ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯವೆಂದರೆ. ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯ ಏನನ್ನು ಬೆಳೆಸ್ತೀವಿ ಅಂತಂದರೆ ನಾವು ಸಮಾಜ ವಿಜ್ಞಾನವನ್ನು ಓದೋದರಿಂದ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸ್ತೀವಿ. ಕೇವಲ ಯಾರೋ ಹೇಳಿದ್ದನ್ನು ಒಪ್ಪಿಕೊಳ್ಳೋದಲ್ಲ, ಅದನ್ನು ವಿಮರ್ಶೆ ಮಾಡುವ ಆಲೋಚನೆಗೆ ಒಳಪಡಿಸ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಬೆಳೆಸ್ತೀವಿ ಅಂತೇಳಿ ನಾವು ನೋಡ್ತೀವಿ. ಸರಿಯಾದ ಉತ್ತರ ವಿಮರ್ಶಾತ್ಮಕ ಚಿಂತನೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ: CC ಅಥವಾ ನಿರಂತರ ಮೌಲ್ಯಮಾಪನ ಎಂದರೇನು? ಕಂಟಿನ್ಯೂಯಸ್ ಆ್ಯಂಡ್ ಕಾನ್ಫರೆನ್ಸಿವ್ ಎವ್ಯಾಲ್ಯೂಯೇಷನ್ ಎಂದರೆ ಅಂಥೇಳಿ ಕೇಳಿದಾನೆ. ಇದರ ಸರಿಯಾದ ಉತ್ತರ ನಾವು CCಯನ್ನು ಅಳವಡಿಸಿಕೊಳ್ಳುವುದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಪನ ಮಾಡಲಿಕ್ಕೆ. ಕೇವಲ ಒಂದನ್ನಲ್ಲ, ಇಡೀ ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನು ಮಾಪನ ಮಾಡಲಿಕ್ಕೆ CC ಆಧಾರಿತವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಸಂಖ್ಯೆ: ಹರ್ಷವರ್ಧನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ. ವರ್ಧನ್ ಮನೆತನದಲ್ಲಿ ಬಂದಿರತಕ್ಕಂತಹ ಹರ್ಷವರ್ಧನ ಕಾಲಾವಧಿಯಲ್ಲಿ ಇದ್ದಿರತಕ್ಕಂಥ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು ಅಂತೇಳಿ ನೋಡೋದಾದರೆ ನಾವು ನಳಂದ ವಿಶ್ವವಿದ್ಯಾಲಯ ಅಂಥೇಳಿ ನಾವು ನೋಡ್ತೀವಿ. ಉಳಿದಿರ್ತಕ್ಕಂತಹ 3 ವಿಶ್ವವಿದ್ಯಾಲಯಗಳನ್ನು ಅಥವಾ ಶಿಕ್ಷಣ ಕೇಂದ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದು ಉಜ್ಜಯಿನಿ ಅಂಥೇಳಿ ನಾವು ನೋಡ್ತೀವಿ. ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ ರೀ. ಉಜ್ಜಯಿನಿ ಇವತ್ತಿನ MP ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ. ಇದನ್ನು ಮೌರ್ಯರು ಸ್ಥಾಪಿಸಿದಿರ್ತಕ್ಕಂಥದ್ದು ಒಂದು ನೋಡ್ತೀವಿ. ಅಂದರೆ ಇದು ಮೌರ್ಯರ ಕಾಲದಲ್ಲಿ ಏನು ಅಶೋಕ್ ಇದ್ದಲ್ಲ, ಅಶೋಕನು ತಾನು ರಾಜನಾಗುವುದಕ್ಕಿಂತ ಮುಂಚಿತವಾಗಿ ಈ ಉಜ್ಜಯಿನಿಯ ರಾಜ್ಯಪಾಲನಾಗಿದ್ದವನು. ಇದರ ಅಶೋಕ ರಾಜ್ಯಪಾಲನಾಗಿದ್ದಿರುತ್ತಾನೆ. ಇಲ್ಲಿಯೇ ಅಶೋಕ ಅಲ್ಲಿ ಒಬ್ಬ ವ್ಯಾಪಾರಿ ಮಗಳ ದೇವಿಯನ್ನು ಮದುವೆ ಆಗ್ತಾನೆ ರೀ. ದೇವಿ ಅಂಥೇಳಿ ರಾಣಿಯನ್ನು ಮದುವೆ ಆಗ್ತಾನೆ. ಅಲ್ಲಿ ಆತನಿಗೆ 2 ಜನ ಮಕ್ಕಳು ಹುಟ್ಟುತ್ತಾರೆ. ಇತಿಹಾಸದಲ್ಲಿ ನಿಮಗೆಲ್ಲ ಗುರುತು. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅವರನ್ನು ಈ ಸಿಲೋನಿಗೆ ಪ್ರಚಾರಕ್ಕಾಗಿ ಕಳಿಸಿದಿರ್ತಾರೆ. ಅವ್ರು ಯಾರು ಅಂತಂದರೆ ಒಬ್ಬ ಮಹೇಂದ್ರ ಮತ್ತು ಸಂಘಮಿತ್ರ ಇವರ ಇಬ್ಬರು ಜನಿಸಿರ್ತಕ್ಕಂತಹ ಸ್ಥಳ ಉಜ್ಜಯಿನಿ ಅಂಥೇಳಿ. ಇನ್ನು ಮುಂದಿನ ಪ್ರಶ್ನೆ ಅಂದರೆ ಇದೇ ಆಪ್ಷನಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇದನ್ನು ಕೊಟ್ಟಿದ್ದಾನೆ. ಯಾವುದು ಆಪ್ಷನ್? ತಕ್ಷಶಿಲಾ ಅಂಥೇಳಿ. ತಕ್ಷಶಿಲಾದ ಬಗ್ಗೆ ನೋಡೋದಾದರೆ ಇವತ್ತು ಪ್ರೆಸೆಂಟ್ ತಕ್ಷಶಿಲಾ ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥದ್ದು. ಇವತ್ತು ಪ್ರೆಸೆಂಟ್ ಏನಪ್ಪ ಅಂತಂದ್ರೆ ತಕ್ಷಶಿಲಾ ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಪಾಕಿಸ್ತಾನ ಪ್ರಾಂತ್ಯದ ಈ ರಾವಲ್ಪಿಂಡಿ ಜಿಲ್ಲೆಯ ಒಂದು ಪಟ್ಟಣ. ರಾವಲ್ಪಿಂಡಿ ಅಂಥೇಳಿ ಬರ್ತದೆ ರೀ. ರಾವಲ್ಪಿಂಡಿ ಈ ಪಂಜಾಬ್ ಪ್ರಾಂತ್ಯ, ನಮ್ಮಲ್ಲೇ ಹೇಗೂ ಪಶ್ಚಿಮ ಬಂಗಾಳ ಅಂಥೇಳಿ ಕರಿತೇವೆ, ಹಾಗೆ ಪಶ್ಚಿಮ ಪಂಜಾಬ ಅಂಥೇಳಿ ಪಾಕಿಸ್ತಾನದಲ್ಲಿ ಬರ್ತದೆ. ನಮ್ಮಲ್ಲಿ ಪಂಜಾಬದ ಪಕ್ಕದಲ್ಲಿನೇ ಪಾಕಿಸ್ತಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಅದು. ಅಲ್ಲಿ ತಕ್ಷಶಿಲಾ ವಿಶ್ವವಿದ್ಯಾಲಯ ನಾವು ನೋಡ್ತೀವಿ. ಇನ್ನೊಂದು 4ನೇ ಆಪ್ಷನ್ಸ್ನಲ್ಲಿ ವಿಕ್ರಮಶೀಲ ವಿಶ್ವವಿದ್ಯಾಲಯ ಅಂತೇಳಿ ಬರ್ತದೆ ರೀ.
ವಿಕ್ರಮಶೀಲ ಅಂತೇಳಿ. ಈ ವಿಕ್ರಮಶೀಲದ ಬಗ್ಗೆ ನಾವು ನೋಡೋದಾದರೆ ಇದು ಎಲ್ಲಿ ಕಂಡು ಬರ್ತದೆ ಅಂತಂದರೆ ಬಿಹಾರ್ನಲ್ಲಿ ಕಂಡು ಬರ್ತದೆ. ಬಿಹಾರ್ ರಾಜ್ಯದಲ್ಲಿದೆ. ಇದನ್ನು ಯಾರು ಸ್ಥಾಪನೆ ಮಾಡಿದರು ಅಂತಂದ್ರೆ ಪಾಲದ ಮನೆತನದಲ್ಲಿ ಒಬ್ಬ ಪಾಲ ದೊರೆ ಬರ್ತಾನೆ ರೀ, ಪಾಲರ ದೊರೆ ಅಂಥೇಳಿ. ಪಾಲರ ದೊರೆಯಾಗಿದ್ದಿರ್ತಕ್ಕಂತಹ ಧರ್ಮಪಾಲ ಇದನ್ನು ಸ್ಥಾಪನೆ ಮಾಡಿದ. ವಿಕ್ರಮಶೀಲ ವಿಶ್ವವಿದ್ಯಾಲಯನ ಧರ್ಮಪಾಲ ಅನ್ನುವ ದೊರೆ ರಾಜ ಸ್ಥಾಪನೆ ಮಾಡ್ತಾನೆ. ಯಾವ ಕಾಲಘಟ್ಟದಾಗ ಅಂತೇಳಿ ನೋಡಿದ್ರೆ 783ರಲ್ಲಿ ಸಾಮಾನ್ಯ ಶಕ 783ರಿಂದ 820 ಕಾಲಘಟ್ಟದಲ್ಲಿ ಧರ್ಮಪಾಲ ಈ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಮುಸ್ಲಿಮರ ದಾಳಿಯ ಪ್ರಭಾವದಿಂದಾಗಿ 1193ರಲ್ಲಿ ಅಂದರೆ 1193ರಲ್ಲಿ ಈ ಮೊಹಮ್ಮದ್ ಬಿನ್ ಬಕ್ತಿಯಾರ್ ಖಿಲ್ಜಿ ಅಂಥೇಳಿ ಮೊಹಮ್ಮದ್ ಬಿನ್ ಬಕ್ತಿಯಾರ್ ಖಿಲ್ಜಿಯ ಸೈನ್ಯದ ದಾಳಿಗೆ ಒಳಗಾಗಿ ಅದು ಹಾಳಾಗೋದನ್ನು, ನಾಶವಾಗೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಸಂಖ್ಯೆ 138ರಲ್ಲಿ ನಾವು ನೋಡ್ತೀವಿ. ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ. ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ. ಅಂದರೆ ಸಮಾಜ ವಿಜ್ಞಾನಕ್ಕೂ ಮತ್ತು ಸಮಾಜದ ಅಧ್ಯಯನಕ್ಕೂ ಇದ್ದಿರತಕ್ಕಂತಹ ಹೇಗೆ ಭಿನ್ನವಾಗಿ ನಾವು ಸಮಾಜ ವಿಜ್ಞಾನವನ್ನು ನೋಡ್ತೀವಿ ಅಂತಂದರೆ, ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ. ಸಮಾಜ ಅಧ್ಯಯನ ವೈಜ್ಞಾನಿಕವಾಗಿ ನಾವು ಅದನ್ನು ನೋಡಿಕೊಳ್ಳದೆ ಸಮಾಜ ವಿಜ್ಞಾನದಲ್ಲಿ ವೈಜ್ಞಾನಿಕವಾಗಿದ್ದಿರತಕ್ಕಂತಹ ಪರೀಕ್ಷಿಸಿ ಅದರ ಆಧಾರದ ಮೇಲೆ ಘಟನೆಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಹೀಗಾಗಿ ಸರಿಯಾದ ಉತ್ತರ ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರದ ಮೇಲೆ ನಿರೂಪಿತವಾಗಿದೆ ಅನ್ನೋದು ಮೊದಲನೇ ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ NCF 2005 ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಅಂಥೇಳಿ ನಾವು ನೋಡ್ತೀವಿ. NCF 2005 ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆಯನ್ನು ಎದಕ್ಕೆ ಕೊಟ್ಟದ ಅಂತಂದರೆ ಅದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ. ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನು ಅನುಸರಿಸಬಹುದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ಪದ್ಧತಿ ಅದು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಾ ಇದೆ. ಹೀಗಾಗಿ ಅದನ್ನು ಸುಧಾರಿಸಲಿಕ್ಕೆ ಉಪನ್ಯಾಸಕರು ಈ ಕೆಳಗಿನ ಕ್ರಮವನ್ನು ಅನುಸರಿಸುವುದು ಅಂತ. ಮತ್ತು ಅದು ಬರಬೇಕಾದ್ರೆ ಉಪನ್ಯಾಸಕರು ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು? ಉಪನ್ಯಾಸವನ್ನು ಆದಷ್ಟು ಕಡಿತಗೊಳಿಸುವುದು ತಪ್ಪು, ಭಾಷಣದ ಟಿಪ್ಪಣಿಗಳನ್ನು ಬರೆಯುವುದು ತಪ್ಪು, ವಿವಿಧ ಘಟನೆಗಳನ್ನು, ಉದಾಹರಣೆಗಳನ್ನು, ಅನುಭವಗಳನ್ನು, ಚರ್ಚೆಗಳನ್ನು ಇತ್ಯಾದಿಗಳನ್ನು ವೃದ್ಧಿಸುವುದು ಇದು ಸರಿಯಾಗಿದ್ದಿರತಕ್ಕಂಥ ಉತ್ತರ. ಅಂದರೆ ವಿವಿಧ ಘಟನೆಗಳನ್ನು ತಮ್ಮ ಬೋಧನೆಯೊಂದಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಆ ಬೋಧನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಉದಾಹರಣೆಗಳನ್ನು ನೀಡಬೇಕು, ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕು, ಚರ್ಚೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಮಾಡೋದಾದರೆ ಅದು ಯಶಸ್ವಿ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಅಂತಂದರೆ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಬೆಳೆಸಲಿಕ್ಕೆ ಇದು ಸಹಕಾರಿ ಆಗ್ತದೆ ಅಂತೇಳಿ. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ನಾವು ಯಾವುದಾದ್ರೂ ಒಂದು ನಕ್ಷೆಯನ್ನು ಅಥವಾ ಚಿತ್ರವನ್ನು ಬಿಡಿಸಲಿಕ್ಕೆ ಹೇಳಿದಾಗ, ಮುಖ್ಯವಾಗಿ ನಕ್ಷೆಯನ್ನು ನಾವು ಬಿಡಿಸಲಿಕ್ಕೆ ಹೇಳಿದಾಗ ಆ ಕೌಶಲ್ಯವನ್ನು ಮೂಡಿಸುವ ಮೊದಲು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು. ಮೊದಲು ಮಕ್ಕಳಿಗೆ ಆ ನಕ್ಷೆ ಬಗ್ಗೆ ಪರಿಕಲ್ಪನೆಯನ್ನು ಕೊಡೋದು, ಮಕ್ಕಳ ಮನಸ್ಸಿನಲ್ಲಿ ಆ ನಕ್ಷೆ ಮೂಡುವಂತೆ ನೋಡಿಕೊಳ್ಳೋದು ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರಬೇಕಾಗಿದ್ದಿರ್ತಕ್ಕಂಥದ್ದು ಏನನ್ನ ಅಂತಂದರೆ ಉತ್ತಮ ಗುಣಮಟ್ಟವನ್ನು ಒಳಗೊಂಡಿರಬೇಕು ಅನ್ನೋದು ಸರಿಯೋ? ಅದು ಉತ್ತಮ ಗುಣಮಟ್ಟ ಅನ್ನೋದು ಕೇವಲ ಸರಿಯಲ್ಲ. ಮುಂದಿನ ಯಾವುದರ ಉತ್ತಮ ಗುಣಮಟ್ಟ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಬಿ ಉತ್ತಮ ಶೈಕ್ಷಣಿಕ ಅನುಭವ ಅಂತೇಳಿ ನಾವು ನೋಡ್ತೀವಿ. ಹೌದು, ಇದು ಉತ್ತಮ ಶೈಕ್ಷಣಿಕ ಅನುಭವವನ್ನು ಒಂದು ಯೋಜನೆ ಒಳಗೊಂಡಿರಬೇಕು. ಅನಂತರ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಭ್ಯವಿರೋ ಸಂಪನ್ಮೂಲಗಳನ್ನು ಬಳಕೆ ಮಾಡಬೇಕು. ಲಭ್ಯ ಇದ್ದಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಬೇಕು. ಮತ್ತು ಈ ಒಂದು ಒಳ್ಳೆಯ ಯೋಜನೆ ಲಾಭದಾಯಕತೆ ಅನ್ನುವುದು ತಪ್ಪು. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಸಿ ಸರಿಯಾದ ಉತ್ತರ ಎರಡನೇ ಆಪ್ಷನ್ನಲ್ಲಿ ಅದು.
ಮುಂದಿನ ಪ್ರಶ್ನೆ, ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ. ಜೀವನ ಚರಿತ್ರ ಬೋಧನಾ ವಿಧಾನದಿಂದ ಏನನ್ನು ನಾವು ಯಾವ ಉದ್ದೇಶದಿಂದ ಜೀವನ ಚರಿತ್ರ ಬೋಧನಾ ವಿಧಾನವನ್ನು ಬಳಸ್ತೀವಿ ಅಂತ ಹೇಳಿ ನೋಡೋದಾದರೆ, ಅದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವೂ ಸಾಧನೆ ಮಾಡಲಿಕ್ಕೆ ಸ್ಫೂರ್ತಿ ಮಾಡ್ತದೆ. ಮಕ್ಕಳಲ್ಲಿ ಇಂತಹ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ನಾವು ಅಧ್ಯಯನವನ್ನು ಮಾಡಿದರೆ ಅದು ತಮ್ಮ ತಮ್ಮ ಮಕ್ಕಳಲ್ಲಿ ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವೂ ಸಾಧನೆ ಮಾಡಬಹುದು, ಮಾಡ್ತಕ್ಕಂತಹ ಸ್ಫೂರ್ತಿ ಬಂದೊದಗ್ತದೆ ಅನ್ನೋದು. 145ನೇ ಪ್ರಶ್ನೆ, ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಗಳಲ್ಲಿ ಚರ್ಚಿಸಲೇಬೇಕು. ಈ ಮೇಲಿನ ಹೇಳಿಕೆಯಡಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆವೇನು ಅಂಥೇಳಿ. ಇಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಗಳಲ್ಲಿ ಚರ್ಚಿಸಲೇಬೇಕು. ಈ ಮೇಲಿನ ಹೇಳಿಕೆಯಡಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷೆಯ ವರ್ತನೆ, ಇದು ಅಂದರೆ ಆಸಕ್ತಿ ಕೆರಳಿಸುವುದು ಅನ್ನುವುದು ತಪ್ಪು. ಪ್ರಚಲಿತ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವುದು, ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವುದು, ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವವನ್ನು ಬೆಳೆಸುವುದು. ಸ್ವಚ್ಛ ಭಾರತ ಅಂದಾಗ ಇಲ್ಲಿ ನಾವು ಸ್ವ ಅಭಿಪ್ರಾಯದಿಂದ ನಮ್ಮ ದೇಶಕ್ಕಾಗಿ ನಾವು ಒಂದು ಸಮಸ್ಯೆ ನಿವಾರಣೆಗಾಗಿ ಯಾವ ರೀತಿಯಾಗಿ ಸ್ಪಂದಿಸ್ತೀವಿ ಅನ್ನುವ ಮನೋಭಾವನೆ ಹುಟ್ಟುತ್ತದೆ. ಹೀಗಾಗಿ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವನೆಯನ್ನು ಬೆಳೆಸುವುದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಇದಕ್ಕೆ ಉದಾಹರಣೆ. ಶಾಲೆಯಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸಲಿಕ್ಕೆ ಇದ್ದಿರ್ತಕ್ಕಂಥ ಉದಾಹರಣೆ ಏನಾತಂದರೆ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಯೋಜನಾ ಪದ್ಧತಿ ಅಂಥೇಳಿ ನಾವು ನೋಡ್ತೀವಿ. ಯೋಜನಾ ಪದ್ಧತಿ ಅಂತೇಳಿ ಯಾಕೆ ಇದರಿಂದ ಮಕ್ಕಳಲ್ಲಿ ಏನು ಪಾಸಿಟಿವ್ ವ್ಯವಸ್ಥೆ ನಾವು ನೋಡ್ತೀವಿ ಅಂತಂದರೆ, ಈ ವಿದ್ಯಾರ್ಥಿ ಸಂಸತ್ ರಚನೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಯೋಜನಾ ಸಂಘಟನೆ ಅಂದರೆ ಯೋಜನೆ ಮಾಡೋದಾಗಿರ್ಬೋದು, ಸಂಘಟನೆ ಮಾಡಿಕೊಳ್ಳೋದಾಗಿರ್ಬೋದು, ನಾಯಕತ್ವದ ಕೌಶಲ್ಯಗಳನ್ನ ಕಲಿಸಲಿಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ. ಹೀಗಾಗಿ ಇದು ಯೋಜನಾ ಪದ್ಧತಿಯ ನಾಯಕತ್ವದ ಕೌಶಲ್ಯಗಳಲ್ಲಿ ಒಂದು ಪ್ರೊಜೆಕ್ಟ್ ಮೆಥಡನ್ನು ನಾವು ಬಳಕೆ ಮಾಡ್ಕೊಂಡಿವಿ ಅಂತಂದರೆ ಒಂದು ಉತ್ತಮ ಉದಾಹರಣೆ ಅಂಥೇಳಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸ್ತಾರೆ. ಹೀಗಾಗಿ ಇದು ಮಕ್ಕಳ ಮೇಲೆ ಅತ್ಯಂತ ಉತ್ತಮವಾಗಿದ್ದಿರತಕ್ಕಂತಹ ವ್ಯವಸ್ಥೆಯನ್ನು ಪ್ರಭಾವವನ್ನು ಬೀರ್ತದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಇತಿಹಾಸದ ಪಠ್ಯವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನು ಸೇರಿಸುವುದರ ಮುಖ್ಯ ಉದ್ದೇಶ. ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮವನ್ನು ಮೂಡಿಸುವುದು, ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸುವುದು, ವಿದ್ಯಾರ್ಥಿಗಳಲ್ಲಿ ವಿದೇಶಾಂಗ ನೀತಿಯ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಬೆಳೆಸುವುದು ಅನ್ನೋದು ಇದರಲ್ಲಿ ಸರಿಯಾದ ಉತ್ತರ. ವಿಶ್ವಸಂಸ್ಥೆ ಅಂಥೇಳಿ ಬಂದಾಗ, ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಅಂಥೇಳಿ ಬಂದಾಗ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸುವುದು ಅನ್ನುವುದು ಇದು ಸರಿಯಾದ ಉತ್ತರ. ಅಂದರೆ ಎರಡನೇ ಆಪ್ಷನ್ ಇದಕ್ಕೆ ಸರಿಯಾಗಿದ್ದಿರ್ತದೆ. ಮುಂದಿನ ಪ್ರಶ್ನೆ, ಇತಿಹಾಸವು ಹಲವಾರು ಮಹಾ ನಾಯಕರುಗಳು ಮತ್ತು ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ. ಹಾಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ವಿಧಾನ ಯಾವುದು ಅಂಥೇಳಿ ನೋಡ್ತೀವಿ. ಹಾಗಾದರೆ ಇತಿಹಾಸ ಬೋಧನೆ ಮೂಲಾಧಾರ ಪದ್ಧತಿನ, ಉಪನ್ಯಾಸ ಪದ್ಧತಿನ, ಯೋಜನಾ ಪದ್ಧತಿನ ಅಥವಾ ಜೀವನ ಚರಿತ್ರ ಪದ್ಧತಿ ಅಂತ ನೋಡಿದಾಗ ಅದು ಸರಿಯಾಗಿ ಇದ್ದಿರ್ತಕ್ಕಂಥ ಉತ್ತರ ಜೀವನ ಚರಿತ್ರ ಪದ್ಧತಿ ಅಂಥೇಳಿ. ಅಂದರೆ ಇತಿಹಾಸವು ಹಲವಾರು ಮಹಾನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲಿಕ್ಕೆ ಇರುವ ದಾಖಲೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಅಧ್ಯಯನ ಮಾಡಬೇಕಾಯಿತು ಅಂದರೆ ಆತನ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕಾಗ್ತದೆ. ಅದಕ್ಕೆ ಜೀವನ ಚರಿತ್ರೆ ಪದ್ಧತಿ ಇದಕ್ಕೆ ಸರಿಯಾಗಿದ್ದಿರ್ತದೆ ಉತ್ತರ. ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶವನ್ನು ಒಳಗೊಂಡಿರಬೇಕು. ಸಮಾಜ ವಿಜ್ಞಾನ ಒಂದು ಉತ್ತಮ ಪತ್ರಿಕೆ ಈ ಅಂಶಗಳನ್ನು ಒಳಗೊಂಡಿರಬೇಕು ಅಂತಂದರೆ ಅದಕ್ಕೆ ಸರಿಯಾಗಿದ್ದಿರ್ತಕ್ಕ ಉತ್ತರ ವಿಷಯ, ಉದ್ದೇಶ ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು. ಒಂದು ಸಮಾಜ ವಿಜ್ಞಾನದ ಉತ್ತಮ ಪ್ರಶ್ನೆ ಪತ್ರಿಕೆ ಯಾವ ಅಂಶಗಳನ್ನು ಒಳಗೊಂಡಿರಬೇಕು ಅಂತಂದರೆ ಅದರಲ್ಲಿ ವಿಷಯ ವಸ್ತು ಇರಬೇಕು, ಯಾವ ಉದ್ದೇಶಗಳು ಅಂಥೇಳಿ ನಮಗೆ ಗುರುತಿರಬೇಕು, ಅಂದರೆ ಉದ್ದೇಶಗಳು ಅದರಲ್ಲಿರಬೇಕು, ವಿವಿಧ ಮಾದರಿ ಪ್ರಶ್ನೆಗಳನ್ನು ಸಮ್ಮಿಲನವಾಗಿರಬೇಕು ಅಂಥೇಳಿ. ಮುಂದಿನ ಪ್ರಶ್ನೆ ಈ ರೀತಿ ಇದ್ದಿರ್ತಕ್ಕಂಥದ್ದು ನಾವು ನೋಡ್ತೀವಿ. ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ. ಈ ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು ಯಾವುವು ಅಂಥೇಳಿ ಪ್ರಶ್ನೆ. ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ. ಈ ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು. ಒಂದು ಏನು ನೋಡ್ತೀವಿ ನಾವು, ರಾಷ್ಟ್ರೀಯ ಭಾವೈಕ್ಯತೆ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ. ಈ ವಿಷಯದ ಬಗ್ಗೆ ಯಾರಿಗೆ
ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸ್ತಕ್ಕಂಥ ಚಟುವಟಿಕೆಗಳು ಯಾವುವು ಅಂತೇಳಿ ನೋಡಿದಾಗ ಒಂದು ಇಡೀ ಎಲ್ಲ ಜನರಲ್ಲಿ ನಮ್ಮ ರಾಷ್ಟ್ರದ ಬಗ್ಗೆ ಭಾವೈಕ್ಯತೆ ಉಂಟಾಗಬೇಕಾಗಿತ್ತು ಅಂತಂದರೆ ಅದಕ್ಕೆ ರಾಷ್ಟ್ರೀಯ ಹಬ್ಬಗಳು ಆಚರಣೆ ನಮ್ಮ ಜನರಲ್ಲಿ, ನಮ್ಮ ವಿದ್ಯಾರ್ಥಿಗಳಲ್ಲಿ ಅದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಲಿಕ್ಕೆ ಸಹಕಾರಿ ಆಗ್ತದೆ. ಅನಂತರ ದಿನನಿತ್ಯ ರಾಷ್ಟ್ರ ಗೀತೆ ಗಾಯನ ಮಾಡೋದರಿಂದ ನಾವೆಲ್ಲರೂ ಒಂದು ಅಂತಕ್ಕಂಥ ಪರಿಕಲ್ಪನೆ ಮೂಡುತ್ತದೆ. ಇನ್ನು ತರಗತಿಯಲ್ಲಿ ನಾಯಕರುಗಳ ಆಯ್ಕೆ ಮಾಡೋದು ತಪ್ಪು. ತರಗತಿ ನಾಯಕ ಆಯ್ಕೆ ಮಾಡೋದರಿಂದ ರಾಷ್ಟ್ರೀಯ ಭಾವೈಕ್ಯತೆ ಉಂಟಾಗುವುದಿಲ್ಲ. ಶಾಲೆಯಲ್ಲಿ ನೃತ್ಯೋತ್ಸವ ಮಾಡೋದರಿಂದ ಯಾವುದೇ ರಾಷ್ಟ್ರೀಯ ಭಾವೈಕ್ಯತೆ ಉಂಟಾಗಿಲ್ಲ. ಹಾಗಾದರೆ ಇಲ್ಲಿ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಎ ಮತ್ತು ಬಿ ಮಾತ್ರ ಸರಿ ಇದ್ದಾವಲ್ಲ, ಅದು 1ನೇ ಆಪ್ಷನ್ನಲ್ಲಿ ಇರ್ತಕ್ಕಂಥದ್ದು. ಇದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಇಷ್ಟು ಇಲ್ಲಿವರೆಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಅತಿ ಉಪಯುಕ್ತವಾಗಿದ್ದಿರ್ತಕ್ಕಂಥದ್ದು TET, GPSTR ಹಾಗೂ HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಮುಂದೆ ಅನೇಕ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ GKಗೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆಗಳು ಅನುಕೂಲವಾಗ್ತವೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಜೊತೆಗೆ ಮತ್ತೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಇಲ್ಲಿವರೆಗೆ ನಮ್ಮ ಈ ಅಥರ್ವ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮನಗಳನ್ನು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.